ನಮಸ್ಕಾರ, ನಿಮ್ಮ ಜೊತೆ ಇದೆ ನೆಟ್ವರ್ಕ್ 18. ನೀವು ನೋಡ್ತಿದ್ದೀರಾ ನ್ಯೂಸ್ 18. ನಾನು ನಿಖಿಲ್ ಜೋಶಿ. ನಾವು ಚರ್ಚೆ ಮಾಡಬೇಕಾಗಿರುವಂತಹ ವಿಷಯ ಕೂಡ ಅಷ್ಟೇ ಪ್ರಮುಖ. ಆದರೆ ಈ ಸಂದರ್ಭದಲ್ಲಿ ಬೆಳವಣಿಗೆ ಕಾಡ್ತಿರುವಂತಹ ಈ ಪ್ರಕರಣ, ಅದನ್ನ ಮೊದಲನೇದಾಗಿ ಒಂದಷ್ಟು ಅದ್ರ ಮೇಲೆ ಬೆಳಕು ಚೆಲ್ಲುವಂತ ಪ್ರಯತ್ನ ಮಾಡಿ ಅದಾದ ನಂತರ ಮೊಬೈಲ್ ಮಕ್ಕಳು ಅನ್ನೋ ವಿಶೇಷವಾದ ಚರ್ಚೆ ಕಾರ್ಯಕ್ರಮವನ್ನು ಆರಂಭಿಸೋಣ. ಮೊದಲನೇದಾಗಿ 4 ದಿನಗಳ ಹಿಂದೆ ಚಂದ್ರಶೇಖರ್, ರೇಣುಕಾಚಾರ್ಯ ಅವರ ಬ್ರದರ್ ಮಗ ನಾಪತ್ತೆಗೆ ಕಾರಣನೇ ಇಲ್ಲ. ಅದ್ಯಾವುದೋ ಆಶ್ರಮಕ್ಕೆ ಹೋದ ಅನ್ನೋದಷ್ಟೇ ಸುದ್ದಿ. ಅದಾದ ನಂತರ ಎಲ್ಲಿ ಏನು ಅನ್ನೋ ಸುಳಿವೂ ಇಲ್ಲ. ಇವತ್ತು ಒಂದು ಕಾಲುವೆ ಪಕ್ಕ ಒಂದು ಮುರಿದಿರುವಂತಹ ಕಾರಿನ ಒಂದು ಭಾಗ ಕಾಣಿಸುತ್ತೆ. ಹಾಗಾಗಿ ಅಲ್ಲಿ ಒಂದು ಶೋಧ ಕಾರ್ಯ ಶುರು ಆಗುತ್ತೆ. ಡೈವರ್ಸ್ನ ಕರೆಸಲಾಗುತ್ತೆ. ಅವರು ಡೈವರ್ಗಳು ಡೈವ್ ಮಾಡಿ ನೋಡಿದಂಥದ್ದು ಅಲ್ಲಿರುವಂತಹ ಒಂದು ಕಾರ್. ಆ ಕಾರು ಚಂದ್ರಶೇಖರ್ದೆ ಅನ್ನೋದು ಖಚಿತ ಆಗುತ್ತೆ. ಕಾರ್ನ ಹೊರಗೆ ತೆಗೆದ ಮೇಲೆ ಕಾರಿನ ಒಳಗೆ ಚಂದ್ರಶೇಖರ್ನ ಶವ ಪತ್ತೆ ಆಗಿದೆ. ಶವ ಮಾತ್ರ ಪತ್ತೆ ಆಗಿಲ್ಲ, ಅದರ ಸುತ್ತ ಇರುವಂತಹ ಅನುಮಾನಗಳು ಮೂಡ್ತಿರುವಂಥದ್ದು ಈ ಬೆಳವಣಿಗೆಯ ಕೇಂದ್ರ ಬಿಂದುವಾಗಿ ಈಗ ಹೊರಹೊಮ್ಮಿರುವಂಥದ್ದು. ಮೊದಲನೇದಾಗಿ ಅಲ್ಲಿಗೆ ಹೋಗಿದ್ದು ಯಾವಾಗ, ಯಾರ ಜೊತೆ, ಯಾವ ಕಾರಣಕ್ಕಾಗಿ? ಆಕ್ಸಿಡೆಂಟ್ ಆಯಿತು ಅಥವಾ ಉದ್ದೇಶ ಪೂರ್ವಕವಾಗಿಯೇ ಕಾರನ್ನ ಕಾಲುವೆಯಲ್ಲಿ ಹಾರಿಸಲಾಯ್ತಾ? ಕಾರ್ ಯಾರು ಓಡಿಸ್ತಿದ್ರು? ಕಾರ್ ಓಡಿಸ್ತಿದ್ದು ಚಂದ್ರಶೇಖರ್ ಅಲ್ಲ ಅಂದ್ರೆ ಜೊತೆಗಿದ್ದವ್ರು ಯಾರು? ಅವ್ರು ಎಲ್ಲಿದ್ದಾರೆ? ಈಗ ಗ್ಲಾಸ್ ಒಡೆದಿದೆ, ಒಳಗಿಂದ ಹೊರಗೆ ಒಡೆದಿರೋ ಆಗಿದೆ. ಇದು ಆಕ್ಸಿಡೆಂಟ್ ಸಾಧಾರಣವಾಗಿ ನಡೆಯುವಂತ ಆಕ್ಸಿಡೆಂಟ್ ಅಲ್ಲೂ ಇದೇ ರೀತಿ ಆಗುತ್ತಾ? ಇಂಪ್ಯಾಕ್ಟ್ ಅನ್ನೋದು ಹೊರಗಡೆಯಿಂದ ಇದ್ದಿದ್ದೇ ಆದ್ರೆ ಗಾಜಿನ ತುಂಡುಗಳು ಕಾರಿನ ಒಳಭಾಗದಲ್ಲಿ ಇರಬೇಕು. ಆದ್ರೆ ಇದು ಯಾರೋ ಕಾರು ಒಳಗಿನಿಂದ ಒದ್ದು ಅಥವಾ ಹೊಡೆದು ಆ ಗ್ಲಾಸ್ ನ ಒಡೆದಾಕೋದ್ರ ಮೂಲಕ ಹೊರಗೆ ಬಂದಿರೋ ಹಾಗೂ ಕಾಣ್ತಿದೆ. ಪೊಲೀಸರಿಗೆ ಮೂಡಬೇಕಾಗಿರುವಂತಹ ಎಲ್ಲಾ ಸಂಶಯಗಳು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಇನ್ನ ಈ ಕಾರು ನಾವು ಗಮನಿಸ್ತಿದ್ದೀವಿ, ಇದು ಒಂದು SUV, ತಕ್ಕ ಮಟ್ಟಕ್ಕೆ ಎತ್ತರಕ್ಕೆ ಇರುವಂತಹ ಕಾರು. ಆದ್ರೆ ಆ ಪ್ಯಾರಾಪೆಟ್ ವಾಲ್ ಏನ್ ನೋಡ್ತಿದ್ದೀರಿ ನೀವು, ಆ ತಡೆಗೋಡೆ, ಆ ಸೇತುವೆಯ ತಡೆಗೋಡೆ, ಅದು ಕೂಡ ಕನಿಷ್ಠ 2 ರಿಂದ 3 ಅಡಿ ಇರುವಂತದ್ದು. ಕಾರಿನ ಟೈರ್ ಮತ್ತು ಬಂಪರ್ ಭಾಗಗಳಿಗೆ ಮಾತ್ರ ಇದು ಪೆಟ್ಟಾಗಿರುವಂತದ್ದು, ಡ್ಯಾಮೇಜ್ ಆಗಿರುವಂತದ್ದು. ಆದ್ರೆ ಬೋನೆಟ್ ಏನೂ ಆಗ್ಲಿಲ್ಲ. ಸಂಶಯಕ್ಕೆ ಅದು ಒಂದು ಕಾರಣ. ಮತ್ತೆ ಇಷ್ಟೆಲ್ಲ ಜನ ಬಂದ್ಬಿಟ್ಟಿದ್ದಾರಲ್ಲಿ. ಫಸ್ಟ್ ಆಫ್ ಆಲ್ ಇಂಥ ಒಂದು ಆಕ್ಸಿಡೆಂಟ್ ನಡೆದೋದ್ರೆ ಸಣ್ಣ ಊರು, ಗೊತ್ತಾಗೇ ಆಗುತ್ತೆ. ಜನರಲ್ಲಿ ಒಂದು ಮಾತಾಗಿರ್ತಿತ್ತು. ಆದ್ರೆ ಇಲ್ಲಿವರೆಗೂ ಇದು ಮಾತೇ ಆಗ್ಲಿಲ್ವಲ್ಲ, ಅದೇಗ್ ಸಾಧ್ಯ? ಅದಾದ ನಂತರ ಇವತ್ತಿಗೂ ಇಲ್ಲಿ ಇರೋದಕ್ಕೆ ಸುಳಿವೇನಾದ್ರು ಸಿಕ್ಕಿತ್ತಾ? ನಮಗ್ ಗೊತ್ತಿರುವಂತಹ ಒಂದು ಸುಳಿವು ಅಂದ್ರೆ ಕಾರಿನ ಒಂದು ಭಾಗ ಮುರಿದು ರೋಡಿನ ಬದಿಯಲ್ಲಿ ಬಿದ್ದಿತ್ತು. ಅದನ್ನ ಕಂಡಂತವ್ರು ಇನ್ಫಾರ್ಮ್ ಮಾಡಿದ್ದಾರೆ. ಅಲ್ಲಿಗೆ ಬಂದು ಅದಾದ ನಂತರ ಕಾರ್ಯಾಚರಣೆ ಶುರು ಆಗಿದೆ. ಆ ಕಾರ್ಯಾಚರಣೆಯಿಂದ ಈಗ ನಾವ್ ಏನೇನ್ ನೋಡ್ತಿದೀವಿ ಆ ಬೆಳವಣಿಗೆಗಳೆಲ್ಲ ಹೊರಗೆ ಬಂದಿದೆ. ಇಲ್ಲಿ ಅನುಮಾನ ಯಾಕಪ್ಪ ಅಂದ್ರೆ, ಅಪಘಾತ ಆದ ಕಾರ್ನಲ್ಲಿ ಶವ ಹಿಂದಿನ ಸೀಟಿಗೆ ಹೋಗಿದ್ದು ಹೇಗೆ ಮತ್ತೆ ಯಾಕೆ? ಬೇಸಿಕ್ ಪ್ರಶ್ನೆ. ಕೆಲವರಿಗೆ ಒಂದು ಅಭ್ಯಾಸ ಇರುತ್ತೆ, ಅವರು ಕೂತಾಗ ಈ ಸೀಟ್ ಬೆಲ್ಟ್ ಹಾಕದೇ ಇರೋ ಅಭ್ಯಾಸ ಇರುತ್ತೆ, ಅದು ಒಳ್ಳೇದಲ್ಲ. ನಂತರ ಈ ಸೀಟ್ ಬೆಲ್ಟ್ ಹಾಕದೇ ಇರೋದು ಕೆಲವು ಕಾರ್ಗಳಲ್ಲಿ ಕಂಟಿನ್ಯೂಸ್ ಆಗಿ ಬೀಪ್ ಸೌಂಡ್ ಬರುತ್ತೆ. ಅದನ್ನ ತಪ್ಪಿಸ್ಲಿಕ್ಕಾಗಿ ಹಿಂದಿಂದ ಕಾಟಾಚಾರಕ್ಕಾಗಿ ಆ ಬೆಲ್ಟ್ ನ ಹಾಕಿಟ್ಟಿರ್ತಾರೆ. ಆ ಬೆಲ್ಟ್ ನ ಹಾಕಿಟ್ಟಂತ ಸಂದರ್ಭದಲ್ಲೂ ಏರ್ ಬ್ಯಾಗ್ ಓಪನ್ ಆಗುತ್ತೆ. ಇಲ್ಲಿ 2 ಏರ್ ಬ್ಯಾಗ್ ಓಪನ್ ಆಗಿದೆ ಅಂದ್ರೆ 2 ಸೀಟಲ್ಲಿ ಯಾರೋ ಕೂತಿದ್ರ? 2 ಸೀಟಲ್ಲಿ ಯಾರು ಕೂತಿರ್ಲಿ. 2ನೇ ಸೀಟಲ್ಲಿ ಅಂದ್ರೆ ಪ್ಯಾಸೆಂಜರ್ ಸೈಡ್ ಅನ್ನಿ ಅಥವಾ ಡ್ರೈವರ್ ಸೈಡ್ ಅನ್ನಿ, ಪ್ಯಾಸೆಂಜರ್ ಸೈಡ್ ಯಾರು ಕೂತಿರ್ಲಿಲ್ಲ ಅಂದ್ರೆ ಅಲ್ಲಿ ಸೀಟ್ ಬೆಲ್ಟ್ ಹಾಕೋದ್ರ ಅವಶ್ಯಕತೆ ಏನಿತ್ತು? ಅಥವಾ ಅದು ಸದಾಕಾಲ ಹಂಗೆ ಇರ್ತಿತ್ತ ಚಂದ್ರಶೇಖರ್ ಕಾರ್ನಲ್ಲಿ? ಈ ರೀತಿಯ ಸಾಮಾನ್ಯವಾದ ತಾಂತ್ರಿಕ ಪ್ರಶ್ನೆಗಳು ನಮ್ಮ ಮುಂದೆ ಇರುವಂಥದ್ದು. ಮುಂಭಾಗದಲ್ಲಿ ಕಾರ್ನ ಏರ್ ಬ್ಯಾಗ್ ಓಪನ್ ಆಗಿದ್ ಹೇಗೆ? ಬಾನೆಟ್ ಚೆನ್ನಾಗೇ ಉಳಿದಿದೆಯಲ್ಲ, ಅದಕ್ಕೇನು ಡ್ಯಾಮೇಜ್ ಆಗಲಿಲ್ಲ. ಗ್ಲಾಸ್ ನ ಒಡೆದಿರೋದು ಒಳಗಿಂದ ಅನ್ನೋದು ಬಹಳ ಸ್ಪಷ್ಟವಾಗಿ ಕಾಣ್ತಿದೆ. ಹಾಗಾದ್ರೆ ಹೊರಗೆ ಬರೋ ಪ್ರಯತ್ನ ನಡೀತಾ ಅಥವಾ ಯಾರಾದ್ರೂ ಬಂದು ಬಿಟ್ರ? ಮುಂಭಾಗದ ಗ್ಲಾಸ್ ಒಡೆದು ಯಾರಾದ್ರೂ ಹೊರ ಬಂದ್ರ ಅನ್ನೋದು ಸಹಜವಾದ ಡೌಟ್. ಇನ್ನ ಒಬ್ಬರೇ ಇದ್ದಾಗ 2 ಏರ್ ಬ್ಯಾಗ್ ಓಪನ್ ಆಗಿದೆ ಹೇಗೆ? ಏರ್ ಬ್ಯಾಗ್ ಓಪನ್ ಆಗಿದೆ ಅಂದ್ರೆ ಗುದ್ದಿದೆ ಅಂತ ಅಲ್ವಾ? ಅಂದ್ರೆ ಒಂದು ಇಂಪ್ಯಾಕ್ಟ್ ಇರಬೇಕು.
ಅದು ಗುದ್ದಿದ್ದೇ ಆದ್ರೆ ಆ ತಡೆ ಗೋಡೆ ಅನ್ನೋದೇನಿದೆಯಲ್ಲ ಅದ್ರ ಮೇಲೆ ಕಾರಿನ ಪೇಂಟು, ಅದರಲ್ಲಿ ಒಂದಷ್ಟು ಕಲ್ಲು ಅಥವಾ ಏನಾದ್ರು ಒಂದು ಚಿಪ್ ಆಫ್ ಆಗಿರುವಂತದ್ದು ಮುರಿದಿರ್ಬೇಕಲ್ಲ. ಅದನ್ನು ಒಂದು ಸಣ್ಣ ಪ್ರಮಾಣದಲ್ಲಾದ್ರೂ ಅದಕ್ಕೊಂದು ಡ್ಯಾಮೇಜ್ ಆಗಿರ್ಬೇಕಲ್ಲ. ಇಷ್ಟೆಲ್ಲ ಜೋರಾಗಿ ಬಂದು ಗಾಡಿ ಗುದ್ದಿ ಆ ಪ್ಯಾರಾಪೆಟ್ ಪಾಲ್ ಮೇಲೆ ಹಾರಿ ಸೇತುವೆ ಕೆಳಗೆ ನೀರಲ್ಲಿ ಬೀಳುತ್ತೆ ಅಂದ್ರೆ ಗಾಡಿ, ಅಷ್ಟು ತೀವ್ರವಾದ ಒಂದು ಆಕ್ಸಿಡೆಂಟ್ ಇಲ್ಲಿ ನಡೆದಿದೆ. ಆ ತೀವ್ರವಾದ ಆಕ್ಸಿಡೆಂಟಿನ ಕೆಲವೊಂದಷ್ಟು ಕುರುಹುಗಳು ನಮಗೆ ಆ ಗೋಡೆ ಮೇಲೂ ಕಾಣಬೇಕಲ್ಲ. ಆ ಗೋಡೆ ಮೇಲೆ ಎಲ್ಲಿ ಕಾಣ್ತಿದೆ? ತನಿಖಾ ದಳ ಅಥವಾ ತನಿಖಾಧಿಕಾರಿಗಳು ಅದನ್ನೇನಾದ್ರೂ ಗಮನಿಸಿದ್ದಾರಾ? ಇಲ್ಲಿವರೆಗೂ ಅಂತೂ ಅದ್ರ ಬಗ್ಗೆ ಯಾವುದೇ ರೀತಿಯ ವರದಿ ಆಗ್ಲಿ ಮಾಹಿತಿ ಆಗ್ಲಿ ನಮಗೆ ಸಿಗ್ಲಿಲ್ಲ. ಇಲ್ಲಿ ನನ್ನ ಕಲೀಗ್ ಮಂಜುನಾಥ್ ಆರ್ಯ ಲೈವ್ ಜಾಯ್ನ್ ಆಗಿದ್ದಾರೆ ನ್ಯೂಸ್ ರೂಮ್ ಇಂದ. ಮಂಜುನಾಥ್, ನಿಮಗೆ ಸಿಗ್ತಿರುವಂತಹ ಮಾಹಿತಿ, ನೀವು ಮಾತಾಡಿದ್ದೀರಾ ಅಲ್ಲಿನ ಅಧಿಕಾರಿಗಳ ಹತ್ರ, ತನಿಖೆಯ ದಿಕ್ಕು ಯಾವ ರೀತಿ ಇದೆ, ಸದ್ಯಕ್ಕೆ ಅವರಿಗೆ ಸಿಕ್ಕಿರುವಂತಹ ಸಾಕ್ಷ್ಯಾಧಾರ ಅನ್ನೋದೇನಾದ್ರೂ ಇದೆಯಾ? ಎಸ್, ಖಂಡಿತವಾಗ್ಲೂ ಸರ್. ಯಾಕಂದ್ರೆ ಈ ಒಂದು ಘಟನೆ ಆದಂತಹ ಬಳಿಕ ಈಗಾಗಲೇ ಪೊಲೀಸ್ ಅಧಿಕಾರಿಗಳು ಘಟನಾ ಸ್ಥಳಕ್ಕೆ ಹೋಗ್ಬಿಟ್ಟು ಒಂದಷ್ಟು ಪ್ರೈಮರಿಯಾಗಿ ಮಾಹಿತಿಯನ್ನು ಕೂಡ ಕಲೆ ಹಾಕ್ತಿದ್ದಾರೆ. ಅಂದ್ರೆ ಯಾರಾದ್ರೂ ಪ್ರತ್ಯಕ್ಷದರ್ಶಿಗಳು ಈ ಒಂದು ಘಟನೆಯನ್ನ ನೋಡಿದ್ರ ಏನು ಅನ್ನೋದ್ರ ಬಗ್ಗೆ ಕೂಡ ಒಂದಷ್ಟು ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ. ಜೊತೆಗೆ FSL ಟೀಮ್ ನ ಕೂಡ ಈಗಾಗಲೇ ಕರೆಸ್ಕೊಂಡಿದ್ದಾರೆ. ಇಲ್ಲಿ ಪ್ರಮುಖವಾಗಿ FSL ನ ಟೀಮ್ ಏನಕ್ಕೆ ಕರೆಸ್ಕೊಂಡಿದ್ದಾರೆ ಅಂತಂದ್ರೆ ಏನಾದ್ರೂ ಒಂದಷ್ಟು ಎವಿಡೆನ್ಸ್ ಗಳು ಸಿಗಬಹುದಾ, ಅಥವಾ ಪರ್ಟಿಕ್ಯುಲರ್ ಆದಂತಹ ವ್ಯಕ್ತಿ ಎಷ್ಟು ಗಂಟೆಗಳ ಹಿಂದೆ ಅಪ್ಪಿದ್ದಾರೆ ಅನ್ನೋದ್ರ ಬಗ್ಗೆ ಏನಾದ್ರೂ ಮಾಹಿತಿ ಸಿಗಬಹುದಾ, ಜೊತೆಗೆ ಏನಾದ್ರೂ ಆತನ ಮೇಲೆ ಫಿಂಗರ್ ಪ್ರಿಂಟ್ ಅನ್ನುವಂತ ಸಿಗಬಹುದಾ ಅಂತ. ಆದ್ರೆ ಇಲ್ಲಿ ಫಿಂಗರ್ ಪ್ರಿಂಟ್ ಸಿಗೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಆತ ಕೊಳೆತ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದಾನೆ. ಜೊತೆಗೆ ಆತ ನೀರಿನಲ್ಲಿದ್ದಂತ ಕಾರಣಕ್ಕೋಸ್ಕರ ಯಾವುದೇ ರೀತಿಯಂತ ಫಿಂಗರ್ ಪ್ರಿಂಟ್ಗಳು ಕೂಡ ಅಷ್ಟೇ ಸಿಗೋದಿಲ್ಲ ಈ ಒಂದು ಪ್ರಕರಣದಲ್ಲಿ. ಜೊತೆಗೆ ಪ್ರಮುಖವಾಗಿ ಆ ಒಂದು ಏರ್ ಬ್ಯಾಗ್ಗಳು ಓಪನ್ ಆಗಿರುವಂತದ್ದು ಸಾಕಷ್ಟು ಅನುಮಾನಗಳು ಮೂಡ್ತಾ ಇರುವಂತದ್ದು. ಇಬ್ಬರು ಕೂತ್ಕೊಂಡಿದ್ರು ಅಥವಾ ಒಬ್ನೇ ಇದ್ನ, ಅಥವಾ ಇಬ್ಬರು ಕೂತ್ಕೊಂಡಿದ್ದಂತ ವೇಳೆಯಲ್ಲಿ ಏನಾದ್ರೂ ಇನ್ನೊಬ್ಬ ವ್ಯಕ್ತಿ ಅಲ್ಲಿಂದ ಅಪ್ಸ್ಕ್ಯಾಂಡ್ ಆಗಿ ಹೋಗಿದಾನ ಅಂತ ಸಾಕಷ್ಟು ಅನುಮಾನಗಳು ಕೂಡ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಆದ್ರೆ ಪೊಲೀಸರು ಕೂಡ ಅಷ್ಟೇ ಎಲ್ಲಾ ಆಂಗಲ್ ಗಳಲ್ಲಿ ಕೂಡ ತನಿಖೆಯನ್ನ ಮಾಡ್ತಿರುವಂತದ್ದು. ಯಾಕಂದ್ರೆ ಇಲ್ಲಿ ಪ್ರಮುಖವಾಗಿ ಹಲವು ಅನುಮಾನಗಳು ಮೂಡೋದಕ್ಕೆ ಪ್ರಮುಖವಾದಂತ ಕಾರಣ ಅಂತಂದ್ರೆ ಒಂದು CCTVಯ ದೃಶ್ಯಾವಳಿ ಅಂತ ಹೇಳ್ಬೋದು. ಯಾಕಂದ್ರೆ ಸೋಮವಾರ ಬೆಳಿಗ್ಗೆ 6:40 ಸರಿಯಾಗಿ ಚಂದ್ರಶೇಖರ್ ಅವರ ಮೊಬೈಲ್ ಸ್ವಿಚ್ ಆಫ್ ಆಗುತ್ತೆ. ತದನಂತರ 11:48 ಆತನ ಒಂದು ಕಾರ್ ಏನಿದೆ, ಆ ಒಂದು ಕಾರ್ ಒಂದು ಟೋಲ್ ಗೇಟ್ ಪಾಸ್ ಆಗಿ ಹೋಗುವಂತ ಒಂದು CCTVಯನ್ನ ಪೊಲೀಸರಿಗಾಗಲೇ ಕಲಿ ಹಾಕಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ನೋಡ್ತಾ ಇದ್ರೆ ಬಹುತೇಕ ಈ ಒಂದು ಘಟನೆ ಆತನ ಮೊಬೈಲ್ ಸ್ವಿಚ್ ಆಫ್ ಆಗೋಕ್ಕಿಂತ ಮುಂಚೆ ಏನಾದ್ರೂ ನಡೀತಾ ಅನ್ನೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ 11:48 ಕಾರ್ ಪಾಸ್ ಆಗಿರುವಂತ ವಿಜುವಲ್ ಸಿಕ್ಕಿದೆ. ಈ ನಿಟ್ಟಿನಲ್ಲಿ ಏನಾದ್ರೂ ಯಾರಾದ್ರೂ ಆತನನ್ನ ಕೊಲೆ ಮಾಡಿಬಿಟ್ಟು ಇದೊಂದು ಅಪಘಾತ ಅನ್ನುವಂತ ನಿಟ್ಟಿನಲ್ಲಿ ಸೃಷ್ಟಿಸಿ ಆ ಪೊಲೀಸರ ದಾರಿಯನ್ನು ತಪ್ಪಿಸೋದಕ್ಕೆ ಪ್ರಯತ್ನವನ್ನ ಮಾಡಿದ್ರ ಅನ್ನುವಂತ ಒಂದು ಅನುಮಾನವೂ ಕೂಡ ಅಷ್ಟೇ ಮೇಲ್ನೋಟಕ್ಕೆ ಈಗಾಗಲೇ ಪೊಲೀಸರಿಗೆ ಮೂಡ್ತಾ ಇರುವಂತದ್ದು. ಈ ಒಂದು ಕಾರಣಕ್ಕೋಸ್ಕರ FSL ಟೀಮ್ ನ ಈಗಾಗಲೇ ಕರ್ಕೊಂಡೋಗಿದೆ. ಅವರು ಕೂಡ ಅಷ್ಟೇ ಆ ಒಂದು ಕಾರ್ನ ಒಂದಷ್ಟು ಭಾಗಗಳನ್ನು ಕೂಡ ವೆರಿಫೈ ಮಾಡ್ತಿದ್ದಾರೆ. ಜೊತೆಗೆ ಆತ ಮೃತದೇಹದಲ್ಲೂ ಕೂಡ ಅಷ್ಟೇ ಏನಾದ್ರೂ ಇಂಜರೀಸ್ ಗುರ್ತಿದೆಯಾ, ಯಾಕಂದ್ರೆ ಆತನ ಏನಾದ್ರೂ ಆಕ್ಸಿಡೆಂಟ್ ಆಗಿ ಆತ ಸಾವನ್ನಪ್ಪಿರಬಹುದಾ, ಅಥವಾ ಆತನ ಬಾಡಿಯ ಮೇಲೆ ಏನಾದ್ರೂ ಒಂದಷ್ಟು ಇನ್ನರ್ ಇಂಜುರೀಸ್ ಇದೆಯಾ ಅನ್ನೋದ್ರ ಬಗ್ಗೆ ಕೂಡ FSL ಟೀಮ್ ಈಗಾಗಲೇ ಮಾಹಿತಿಯನ್ನ ಕಲೆ ಹಾಕ್ತಿದೆ. FSL ಟೀಮ್ ಮಾಹಿತಿ ಕಲೆ ಹಾಕಿದಂತಹ ಬಳಿಕ ಮೃತದೇಹವನ್ನ ಮರಣೋತ್ತರ ಪರೀಕ್ಷೆಗೆ ಕಳಿಸ್ಕೊಡ್ತಾರೆ. ಮರಣೋತ್ತರ ಪರೀಕ್ಷೆಯಲ್ಲಿ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ ಇದೇನಾದ್ರೂ ಯಾರಾದ್ರೂ ಕೊಲೆಯನ್ನ ಮಾಡಿದ್ರ ಅಥವಾ ಅಪಘಾತ ಅನ್ನೋದು ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ. ಮರಣೋತ್ತರ ಪರೀಕ್ಷೆ ಮಂಜುನಾಥ್ ಆರ್ಯ, ನಿಮಗೂ ಗೊತ್ತಿದೆ ಬಾಡಿ ಅನ್ನೋದು ಕೊಳತ ಅಂದ್ರೆ ಡಿಕಂಪೋಸ್ಡ್ ಸ್ಥಿತಿಯಲ್ಲಿ ಇವಾಗ ಪತ್ತೆ ಆಗಿರುವಂತದ್ದು. ಆದ್ರೆ ನಿಜವಾಗ್ಲೂ ಇವ್ರ ಮೇಲೆ ಯಾವುದೇ ರೀತಿಯ ಹಲ್ಲೆ, ಅದು ಮಾರಣಾಂತಿಕ ಆಗಿರ್ಲಿ ಅಥವಾ ಸಾಧಾರಣ ಹಲ್ಲೆನೇ ಆಗಿರ್ಲಿ, ಆ ಹಲ್ಲೆಯ ಮೂಲಕ ಯಾವುದೇ ಗಾಯ ಉಂಟಾಗಿದ್ರು ಪೋಸ್ಟ್ ಮಾರ್ಟಮ್ ಮೂಲಕ ಅದನ್ನ ತಿಳ್ಕೊಳ್ಳುವಂತ ಸಾಧ್ಯತೆ ಇದೆ. ಅದು ಒಂದು ಭಾಗ. ಈ ಪೋಸ್ಟ್ ಮಾರ್ಟಮ್ ಪ್ರಕ್ರಿಯೆ, ಅದರ ವರದಿ ಯಾವಾಗ ಬರುತ್ತೆ ಅಂತ ಪೊಲೀಸ್ ಅವರು ನಿಮ್ಮ ಹತ್ರ ಏನಾದ್ರೂ ಹೇಳ್ತಿದ್ದಾರಾ? ಅದಾದ ನಂತರ ಪೋಸ್ಟ್ ಮಾರ್ಟಮ್ ಮೂಲಕವೇ ಮುಂದಿನ ನಿರ್ಧಾರ ಆಗುವಂತ ಸಾಧ್ಯತೆಗಳಿದೆಯಾ? ಈ ಕಾರ್ ಗ್ಲಾಸಿನ ಬಗ್ಗೆ ಮತ್ತೊಂದಷ್ಟು ಕುತೂಹಲಕಾರಿ ಪ್ರಶ್ನೆಗಳಿದೆ. ಒಳಗಿಂದ ಗಾಜನ್ನ ಒಡೆದು ಹೊರಗೆ ಬಂದಿರುವಂತ ರೀತಿಯಲ್ಲಿದೆ. ಯಾಕಂದ್ರೆ ಆ ಗಾಜಿನ ಪುಡಿಗಳೆಲ್ಲ ಹೊರಭಾಗಕ್ಕೆ ಬಿದ್ದಿರುವಂತದ್ದು. ಇವಾಗ ಆಕ್ಸಿಡೆಂಟ್ ಅಂತ ಆದಾಗ ಗ್ಲಾಸ್ ಅನ್ನೋದಕ್ಕೆ ಇಂಪ್ಯಾಕ್ಟ್ ಮುಂದಿನಿಂದ ಆದ್ರೆ ಅದು ಕಾರಿನ ಒಳಭಾಗಕ್ಕೆ ಬೀಳ್ಬೇಕಾಗಿತ್ತು, ಗ್ಲಾಸ್ ಪುಡಿಗಳು ಅಥವಾ ಗ್ಲಾಸಿನ ಆ ತುಂಡುಗಳು. ಆದ್ರೆ ಇಲ್ಲಿ ಆ ರೀತಿ ಆಗಿಲ್ಲ. ಇದು ಎರಡನ್ನ ಹೇಗೆ ನಾವು ವಿಶ್ಲೇಷಿಸಬಹುದು, ಹೇಗೆ ಅರ್ಥ ಮಾಡ್ಕೊಳ್ಬಹುದು? ಎಸ್, ಖಂಡಿತವಾಗ್ಲೂ ಸರ್. ಯಾಕಂದ್ರೆ ಇಲ್ಲಿ ಹಲವು ಅನುಮಾನಗಳು ಯಾಕೆ ಮೂಡ್ತಾ ಇದೆ ಅಂದ್ರೆ ಈ ಒಂದೆಲ್ಲಾ ಘಟನೆಗಳನ್ನ ನಾವು ವಿವರಿಸ್ತಾ ಹೋದಂತ ವೇಳೆಯಲ್ಲಿ ಒಂದನೇದಾಗಿ ಗ್ಲಾಸ್